ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಒಂದು 3 ದಿವಸದಿಂದ ವೀಡಿಯೋನ ಹಾಕಿಲ್ಲ, ಹಾಗಾಗಿ ಇವತ್ತು ವೀಡಿಯೋ ಹಾಕಿದ್ರಾಯ್ತು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಇವತ್ತಿನ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇವತ್ತಿನ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ಬೆಳಿಗ್ಗೆ ಬೇಗ ಎದ್ದು ಚಪಾತಿ ಮತ್ತು ಕಾಳು ನೆನೆ ಹಾಕಿ ಮೊಳಕೆ ಬರೆಸಿದ್ದೆ. ಮಡಿಕೆ ಕಾಳು ಚಪಾತಿ ಜೊತೆಗೆ ಮಡಿಕೆ ಕಾಳು ಪಲ್ಯ ಮಾಡಿದ್ದೆ. ನಮಿತಾ ಸ್ಕೂಲಿಗೆ ರೆಡಿಯಾಗಿ ಹೊಂಟಿದ್ಲು. ಆಕೆಗೆ ಹಾಕಿ ಆಲ್ರೆಡಿ ಬಾಕ್ಸ್ನಾಗ ಹಾಕಿಟ್ಟಿನಿ. ಕಾಳು ಪಲ್ಯ ಓಪನ್ ಮಾಡಿಟ್ಟಿದ್ದೆ ಒಂದು ಸ್ವಲ್ಪ ಹಾಕಿದ್ದು, ಯಾಕಂದ್ರೆ ಬಿಸಿ ಬಿಸಿ ಅದು ಬಾಯಿ ಮುಚ್ಚಿಟ್ರೆ ಹಾಳಾಗುತ್ತೆ ನೋಡ್ರಿ. ಹಾಗಾಗಿ ಆಕೆ ಹೋಗೋವರೆಗೂ ಒಂದು ಸ್ವಲ್ಪ ಗಾಳಿಗಿರಲಿ ಅಂತ ಹೇಳಿಬಿಟ್ಟು ಇದನ್ನು ಮಾಡಿದ್ದೆ. ನೋಡ್ಬೋದು, ನವ್ಯ ಇನ್ನೂ ಮಕ್ಕೊಂಡಾಳ, ನಮ್ಮವನು ಇನ್ನೂ ಮಕ್ಕೊಂಡಾಳ. ನಮ್ಮವ್ಗೆ ಬೆಡ್ ಮೇಲೆ ಮಕ್ಕೋ ಅಂದರೆ ಒಲ್ವ, ನಂಗೆ ಶೆಕೆ ಆಗುತ್ತೆ, ರೂಢಿ ಇಲ್ಲ ನನಗೆ ಅವೆಲ್ಲ ಅಂತಾಳ. ಹಂಗಾಗಿ ಕೆಳಗಡೆನೇ ಚಾಪಿ ಹಾಸ್ಕೊಂಡು ಮಕ್ಕೊಂಡಿರ್ತಾಳೆ ಆಕೆ. ಈಗ ನೋಡ್ಬೋದು, ನಮಿತಾ ರೆಡಿ ಆಗ್ಯಾಳ. ಆಕೆಗೆ ತಲೆ ಬಾಚಿ ಕಳ್ಸೋದಷ್ಟೇ ಕೆಲಸ. ಫ್ರೆಂಡ್ಸ್ ನೋಡಿರಿ, ಆವಾಗಲೇ ಅಷ್ಟು ವೀಡಿಯೋ ಮಾಡಿದ್ದೆ ನಮಿತಾ ಹೋಗಮ್ದಾಗ, ಮತ್ತು ಹೊಳ್ಳಿ ಮಾಡೇ ಇಲ್ಲ. ಎಲ್ಲ ಚಪಾತಿ ಪೂರ್ತಿ ಮಾಡೋದು ಮುಗೀತು. ಪಲ್ಯ ಚಪಾತಿ ಆವಾಗಲೇ ಆಯಿತು. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ, ಹಾಲು ಕಾಸಿ ಕಾಫಿ ಮಾಡಿ, ಇಲ್ಲಿ ಇದು ಧನಿಯಾ ಕಾಳು ಹುರಿದಿಟ್ಟಿನಿ. ಪೌಡ್ರ್ ಖಾಲಿಯಾಗಿತ್ತು, ಅದಕ್ಕೆ ಹಂಚು ಕಾದಿತ್ತಲ್ಲ, ಅದು ಹಂಚು ಮ್ಯಾಗ ಇದು ಹುರಿದು ಇಟ್ಟಿನಿ. ಮಿಕ್ಸಿಗೆ ಹಾಕ್ಬೇಕು, ಖಾಲಿಯಾಗಿತ್ತು ಅದಕ್ಕೆ. ಬರ್ರಿ ಈಗ ನಾಷ್ಟ ಮಾಡ್ತೀನಿ. ನವ್ಯಂಗೆ ಕರ್ಕೊಂಡು ನೋಡ್ರಿ, ಮೊಸರು, ಅಗಸಿ ಚಟ್ನಿ, ಮಡ್ಕೆ ಕಾಳು, 2 ಚಪಾತಿ ತೊಗೊಂಡೀನಿ. ನನಗೊಂದು, ನವ್ಯಾಗೊಂದು, ಮತ್ತು ಆಮೇಲೆ ಒಂದೊಂದು ಹಾಕ್ಕೊತೀನಿ. ಹೆಂಗೆ ಕುಂತಾಳ್ರಿ, ಬಾ ಎದ್ದು ಕುಂದ್ರ, ಹಿಂಗೆ ಅನ್ಕುಂದ್ರ ಅದು ನಾವೇ. ಹಾಂ, ಚಾಪೆ ಹಾಕ್ತೀನಿ, ಬಾ ಇಲ್ಲಿಂದ ಕೈಲಿ. ಚಾಪೆ ಹಾಕ್ತೀನಿ. ಫ್ರೆಂಡ್ಸ್ ನೋಡ್ರಿ, ಹಾಕ್ಕೊಂಬಂದೀನಿ. ಹಾಕ್ಕೊಂಬಂದು ಈಗ ನಾವ್ಯಾಗ ತಿನ್ನಿಸ್ತೀನಿ. ಚಪಾತಿ ಎಷ್ಟು ಸಾಫ್ಟಾಗಿ ಬಂದವು, ಯಾಕಂದ್ರೆ ಈ ಚಪಾತಿನ ಇದು ಹಿಟ್ಟು ಹೊರಗಡೆಯಿಂದ ತಂದಿಲ್ಲ, ಗೋಧಿ ತೊಗೊಂಡು ಅಲ್ಲೇ ಬೀಸ್ಕೊಂಡು ಬಂದೀವಿ. ಚೆನ್ನಾಗೈತಿ. ಮತ್ತು ಜೋಳದ ಹಿಟ್ಟು, ಜೋಳ ಎಲ್ಲಿ ಬೀಸ್ತೀರಿ, ಎಲ್ಲಿ ತೊಗೊತೀರಿ ಅಂತ ಕೇಳಿದ್ರು ಸಿಸ್ಟರ್, ವೀಣಾ ಸಿಸ್ಟ್ರು. ಜೋಳನ ಈ ಸಲ ನಾವು ಅಂಗಡ್ಯಾಗ ತಂದು ಬೀಸಿಸ್ತಿದ್ವಿ, ಬಟ್ ಈ ಸಲ ಅಲ್ಲೇ ಗಿರ್ನಿ ಒಳಗನ ಗೋಧಿ ಜೋಳನೂ ಮಾರ್ತಾರೆ, ಎಲ್ಲ ಮಾರ್ತಾರೆ. ಅಲ್ಲೇ ಗಿರ್ನಿ ಅಂಗಡ್ಯಾಗನ 2 ತೊಗೊಂಡು ಅಲ್ಲೇ ಹಾಕಿಸ್ಕೊಂಬಂದೀವಿ. ಜೋಳನೂ ಮಸ್ತ್ ಇದಾವೆ, ಹಿಟ್ಟನ್ನು ಚಲೋ ಹಾಕ್ಯಾರ, ಮತ್ತು ಚಪಾತಿ ಹಿಟ್ಟನ್ನು ಚಲೋ ಐತಿ. ಆದ್ರೇನು ದುಬಾರಿ ಆಗುತ್ತೆ ಸ್ವಲ್ಪ. ಹೊರಗೆ ತಂದು ಹಾಕಿಸ್ತೀವಲ್ಲ, ಅದು ಸ್ವಲ್ಪ ಒಂದು 10-20 ರೂಪಾಯಿ ಕಡಿಮೆ ಆಕೈತಿ. ಇಲ್ಲಿ ಒಂದು ಸ್ವಲ್ಪ ಒಂದು 10-20 ರೂಪಾಯಿ ಜಾಸ್ತಿ ಆಕೈತಿ. ಅಲ್ಲೇ ತೊಗೊಂಡು ಅಲ್ಲೇ ಬೀಸ್ತೀವಲ್ಲ. ಬಟ್ ಕ್ವಾಲಿಟಿ ಚೆನ್ನಾಗದಾವೆ, ಹಿಟ್ಟು ಚಲೋ ಐತಿ, ಜೋಳನೂ ಚಲೋ ಅದಾವೆ, ಗೋಧಿನೂ ಚಲೋ ಅದಾವೆ. ಅದಿಲ್ಲ ನಾವು ಚಪಾತಿ ಅಂತೂ ಅಷ್ಟು ಚಲೋ ಹಾಕೋ, ರುಚಿನೂ ಅದಾವೆ ಮತ್ತು ಸಾಫ್ಟೂ ಹಾಕೋ ಚಪಾತಿ. ರೊಟ್ಟಿನೂ ಮಸ್ತ್ ಹಾಕೋ. ಒಂದು ರೊಟ್ಟಿ ಹರಿಯಂಗಿಲ್ಲ. ಚಲೋ ಹೊತ್ನಾಗ ಹಿಟ್ಟು ನಾದ್ಯಂಗೆಲ್ಲ ಜಿಗಿ ಬರ್ತೈತಿ. ತಿಂದ್ಯಾವ ಈಕಿ ನೋಡ್ರಿ, ಅವ್ರ ಅಜ್ಜಿ ನೋಡ್ತಾ. ಅವ್ರ ಅಜ್ಜಿ ಈಗ ಒಂದು ಗ್ಲಾಸ್ ಕಾಪಿ 2 ಬ್ರೆಡ್ ತಿಂದು ನಿಂತಾರ. ಅದಕ್ಕೆ ಆಕಿನ ನೋಡ್ಕೊತ ಈಕಿ ನಿಂತ ಕಿಟಕಿಯಾಗ ನೋಡ್ಕೊತ. ಹಾಂ, ಗುಡ್ ಗರ್ಲ್ ನವ್ಯ ಗುಡ್ ಗರ್ಲ್. ನಮ್ಮ ನವ್ಯ ನಮಿತಾ ಬೆಳಿಗ್ಗೆ ಬ್ರೆಡ್ಡು, ಕಾಫಿ, ಟೀ ತಿನ್ನಲ್ಲ. ಏನೋ ಸಂಡೇ ಸ್ಯಾಟರ್ಡೇ ಅದು ನಾಷ್ಟ ಲೇಟಾಗಿ ಮಾಡಿದ್ರೆ ಅಷ್ಟೇ ತಿಂತಾರೆ, ಇಲ್ಲಾಂದ್ರೆ ಇಲ್ಲ. ಫಸ್ಟ್ ನಾಷ್ಟ ಮಾಡಿಬಿಟ್ಟಿರ್ತೀನಲ್ಲ, ನಾಷ್ಟ ತಿಂದ್ಬಿಡ್ತೀವಿ. ಬ್ರೆಡ್ಡು ಗಿಡ್ಡು ತಿನ್ನೋಕೆ ಹೋಗಂಗಿಲ್ಲ. ಸಾಯಂಕಾಲ ತಿಂತೀವಿ ಬ್ರೆಡ್. ಅದಕ್ಕೆ ಆಕೆ ನಮ್ಮವ್ವ ಇನ್ನೂ ತಿಂತಾಯಿಲ್ಲ, ಇಲ್ಲಾಂದ್ರೆ ತಿಂತಿದ್ಲು. ಬ್ರೆಡ್ ತಿಂದಾನ, ಆಮೇಲೆ ತಿಂತ. ಮಡಿಕೆ ಕಾಳು ಪಲ್ಯ ರಸ, ಮೊಳಕೆ ಎಷ್ಟು ಚಲೋ ಬಂದಿದ್ದು. ಯಾಕೆ ಹಾಂ
ನಿಧಾನ ತಿನ್ನೋದು ನಾವೇ. ನಾನು ತಿಂದ್ಬಿಡ್ತೀನಿ ಅಕ್ಕೆ ಊಟ ನೋಡ್ತಾವ್ರಿ. ತಿಂದು ಅದು ಮಿಕ್ಸಿಗೆ ಹಾಕ್ಬೇಕು ಧನಿಯಾ ಪೌಡ್ರು. ಒಂದು ಸ್ವಲ್ಪ ಸಾಂಬಾರು ಮಾಡ್ತೀನಿ, ಮಾಡಿ ಇಟ್ಬಿಟ್ಟು ಓದ್ಕೊಂತ ಕುಂದಿರ್ತೀನಿ. ಮತ್ತು ಆಮೇಲೆ ಮುಂದಿನ ಕೆಲಸ ಈಗ ತಿಂದು ಮತ್ತು ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ನೋಡ್ರಿ, ಈಗ ಮತ್ತು ಮಕ್ಕಳೇ ರಾತ್ರಿ ವಿಡಿಯೋ ಕಂಟಿನ್ಯೂ ಮಾಡಕತ್ತೀನಿ. ಮಧ್ಯಾಹ್ನ ಹುರಿದಿಟ್ಟಿದ್ದೆ, ಕರಿಬೇವು ಇರಲಿಲ್ಲ, ಹಾಗಾಗಿ ಮತ್ತು ನಮ್ಮ ಮನೆಯವ್ರು ಬಂದು ತೊಗೊಂಬಂದು ಕೊಟ್ಟರು. ಕರಿಬೇವು ಎಲ್ಲ ಹಾಕಿ, ಕರಿಬೇವು, ಬೆಳ್ಳುಳ್ಳಿ, ಉಪ್ಪು, ಜೀರಿಗೆ, ಉಪ್ಪು, ಖಾರ ಹಾಕಿ ರುಬ್ಬಿನಿ. ಈಗ ಇದನ್ನ ಬಾಕ್ಸಿಗೆ ಹಾಕಿಡಬೇಕು. ಈಗ ರಾತ್ರಿದು ಅಡುಗೆನ ಬೆಳಿಗ್ಗೆ ಪಲ್ಯ ಮಾಡಿದ್ನಲ್ಲ, ಇನ್ನೂ ಇಷ್ಟಕೊಂಡ ಪಲ್ಯ ಐತಿ. ಆಮೇಲೆ ರೈಸು. ನಾನು ನಮ್ಮ ನವ್ಯ ಚಪಾತಿ ಪಲ್ಯ ತಿನ್ನಲೇ ಇಲ್ಲ. ಮಧ್ಯಾಹ್ನ ಅಳಾಕತ್ಬಿಟ್ಟಿದ್ಲು ಬೆಳಿಗ್ಗೆ, ಅದಕ್ಕೆ ಚಪಾತಿ ತಿನ್ನಲಿಲ್ಲಲ್ಲ, ಅನ್ನ ಸಾರು ಆದರೂ ಮಾಡಿದ್ರಾತಂಥೇಳಿ ನಾನು 2 ಚಪಾತಿ ತಿಂದ್ಬಿಟ್ಲೆ. ಬೆಳಿಗ್ಗೆ ಅನ್ನ ಮತ್ತು ಟೊಮೆಟೊ ಸಾರು ಇಷ್ಟಕೊಂಡ ಸಾಂಬಾರು ಮಾಡೀನಿ. ಇಷ್ಟಪಟ್ಟು ತಿಂತಾರೆ ಸಾಂಬಾರು ಅಂಥೇಳಿ. ಇವತ್ತು ನೋಡ್ರಿ ಮನೆಗೆ ನಾನ್ ವೆಜ್ ಊಟ ಬಂದೈತಿ. ಎಲ್ಲಿದಪ್ಪ ಅಂತಂದ್ರೆ, ಇವತ್ತು ಇಲ್ಲಿ ನಾವು ಅದೀವಲ್ಲ ಆ ಏರಿಯಾದೊಳಗೆ ನಮ್ಮ ತಂಗಿಯರ ಮನೆ ಹತ್ರ, ನಾವು ಈ ಕಡೆ ಲೇಔಟ್ನಾಗ ಅದೀವಿ. ಅವ್ರ ಮನೆ ಹತ್ರನ ಮಾರಮ್ಮ ದೇವಿ ದೇವಸ್ಥಾನ ಐತೆ. ನಿನ್ನೆ ಮತ್ತು ಇವತ್ತು ಹಬ್ಬಿತ್ತು. ಮರಿ, ಕೋಳಿ, ಕುರಿ ಮಾಡಿರ್ತಾರೆ ನೋಡ್ರಿ. ಇದು ಚಿಕನ್ ಕೊಟ್ಟು ಕಳ್ಸ್ಯಾರ ಇಷ್ಟಕೊಂಡ ನಮ್ಮ ಮನೆಯವ್ರಿಗೆ ಪರಿಚಯದವರು. ಮತ್ತು ಇದು ಚಿಕನ್ನು ಮಟನ್ ಗೊತ್ತಿಲ್ಲ, ಒಂದು ಚಿಕನ್ನು ಒಂದು ಮಟನ್ ಅನಿಸುತ್ತೆ ಕೊಟ್ಟು ಕಳ್ಸ್ಯಾರ. ಅದಕ್ಕೆ ಅಡುಗೆ ಐತಿ, ಚಪಾತಿದವು, ಬಿಸಿ ಅನ್ನ ಮಾಡೈತಿ. ಮಧ್ಯಾಹ್ನ ಮಾಡಿದ್ದೆ. ಬಂದು ಊಟ ಮಾಡ್ತಾ ಅಂತ ಅಡುಗೆ ಮಾಡಿದಾಗ ಊಟನ ಮಾಡಲ್ಲ ನಮ್ಮ ನಮಿತ. ಮಾಡ್ಲಾರ್ದಾಗ ಅವ್ರ ಅಪ್ಪಗೆ ಫೋನ್ ಹಚ್ಚಿ, ಮನ್ಯಾಗ ತಿನ್ನೋಕ್ಕೇನೂ ಇಲ್ಲ ಪಪ್ಪ, ಏನಾರು ತೊಗೊಂಬ ಅಂತ ಫೋನ್ ಹಚ್ತಿರ್ತಾವ. ಹಿಂಗೆ ನಮ್ಮ ನಮಿತ. ಈಗ ಊಟ ಮಾಡ್ತೀವಿ. ನಾನ್ ವೆಜ್ ಐತಿ. ನಮ್ಮ ಅವ್ಗೆ ಸಾಂಬಾರು, ಕಾಳು ಪಲ್ಯ ಐತಿ ನೋಡಿರಿ. ಎಷ್ಟೊಂದು ಐತಿ, ಬಿಸಿ ಐತಿ. ಬಿಸಿ ಮಾಡೋ ಅವಶ್ಯಕತೆ ಏನೂ ಇಲ್ಲ. ಚೆನ್ನಾಗೈತೆ ಅನಿಸುತ್ತೆ. ಗ್ರಾಮ ದೇವತೆ ಹಬ್ಬ ಮಾಡಿದ್ರು, ಹಾಗಾಗಿ ಕೊಟ್ಟು ಕಳ್ಸ್ಯಾರ. ಬರ್ರಿ ಬರ್ರಿ ನಮ್ಮಿ ಬಾ. ಅಕ್ಕಿ ಹಂಗೆ ತೆಳಗೆ ಎಳೀರಿ. ಹಾಂ ನೋಡ್ರಿ, ನಾವೇ ಬಿಬಿ ಆಟ ಆಡಕತ್ತೈತಿ. ಜುಟ್ಟು ಬಿಚ್ಕೊಂಬಿಟ್ಟೈತಿ, ಜುಟ್ಟು ಬಿಚ್ಕೊಂಬಿಟ್ಟೈತಿ. ಇದು ಕಿರ್ಚದ್ ನೋಡಿ. ಯವ್ವ ಎದ್ದು ಕುಂದ್ರ ನವಕ್ಕ ನಮ್ಮಿ ಬಾ, ಬ್ಯಾಟಿಂಗ್ ಮಾಡೋಣ. ಬ್ಯಾಟಿಂಗ್ ಶುರು ಮಾಡ್ಕೊಂಡು 3 ಮಂದಿ. 2-3 ನಮ್ಮಕ್ಕ. ಒಂದು ಹಾಡು ಆಡ್ರಿ ಇಬ್ರು ಸೇರಿ. ಈಗ ಯವ್ವ ನಾವೇನು ಮ್ಯಾಗ ಒಂದು ಹಾಡಾಡು. ನೀ ಹಾಡು ಕೇಳ್ತೀವಿ. ಆತರ ಅಳುವಾಕಿ ಮುಂದೆ 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 ಹಾಡಿನ ನೋಡ ಊಟಕ್ಕೆ ತೆಗಿಯಾಕತ್ತಾರಂತವ್ರು. ಹೌದಾ? ಹೌದವ, ನೀನು ಉಣ್ ಬಾ ಅಂತ ಹೊಡು. ನಾನು ಉಣ್ಲವ್ವ. ಅದು ರಿಮೋಟ್ ಕೊಡಿ, ಇಲ್ಲಿ ಮ್ಯೂಟ್ ಮಾಡ್ರಿ. ಹಾಡ್ಬೇ. ಅಯ್ಯೋ ಮೂಗ ಹುಡುಗಿ ಏನು ಮಾಡಿಲ್ಲ.
ತಗೊಳಪ್ಪಜ್ಜಿ ನಿಂಗೆ ಬೇಕನ್ನುವ ಚಪಾತಿ? ಒಂದು ಬೇಕು. ಆಕಿಗೆ ಒಂದು ಬಿಡು. ಓ ಬಾ ಬಂದೆವ. ಏನು ಏನು ಬೇಕು ಇವು? ಏನಪ್ಪ ಹಾಂ ಫಸ್ಟ್ ಯಾವೂರಿಗೆ ಕೊಡಲವ್ವ ನನ್ನವ್ವಕ್ಕ ಅಳಬ್ಯಾಡ ಅಂದರ ಆಟ ಮಾಡಿ ಅಳುತ್ತಾಳ ಚಿರ್ಬ್ಯಾಡ ಅಂದರ ಮಕ್ಕಳಿಗೆ ಚಿರುತ್ತಾಳ. ಮಮ್ಮಿ ಗಿಡ ಏನು ಚಪಾತಿ ನಂಗೆ ಬೇಡ. ಆಕಿಗೆ ಒಂದು ಇಡ್ರಿ, ನೀವು ಒಂದೊಂದು ತಿನ್ನಿರಿ. ಓ ಉಣಿಸ್ತೀನಿ. ಹ್ಞೂ ಏನಂದ್ಲ ಅಜ್ಜಿ? ಮುಟ್ಬೇಡ ನನ್ನಂತ ನಾ ಚಿಕನ್ ತಿಂದು. ಹಾಂ ನಾವಕ್ಕ ಇದು ಚಪಾತಿ ಕೈತಿ. ಹ್ಞೂ ಇಡು. ಫ್ರೆಂಡ್ಸ್ ನೋಡ್ರಿ, ಇವಾಗ ಮತ್ತು ಬೆಳಿಗ್ಗೆ ಕಂಟಿನ್ಯೂ ಮಾಡಕತ್ತೀನಿ ಲಾಗ್. ಇದು ಬೆಳಿಗ್ಗೆ ಪೂಜೆ ಗೀಜೆ ಎಲ್ಲ ಮಾಡಿದೆ, ಮುಗಿಸಿದೆ. ಪೂಜೆ ಮುಗಿಸಿ ಲಾಗ್ ಸ್ಟಾರ್ಟ್ ಮಾಡ್ಕೊಂಡೀನಿ. ನವ್ಯಾನು ಕೂಡ ಬೇಗ ಸ್ನಾನ ಮಾಡಿಸ್ಬಿಟ್ಟಿನಿ. ನಾಷ್ಟ ಅವ್ರ ಅಜ್ಜಿ ತಿನ್ಸಕ್ಕೆ ಹೋದ್ಲು, ತಿನ್ನಲಿಕ್ಕೆ. ಅಕ್ಕಿ ತಿನ್ನಿಸ್ತಾಳ ಅಂತ ಹೇಳ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಕ್ಕೆ ನಿಂತೆ. ಬಟ್ ತಿನ್ನಲಿಲ್ಲ ಈಕೆ. ಈಗ ತಿನ್ನಿಸ್ಬೇಕು ಆಕಿಗೆ. ನೋಡಿರಿ, ಹೊರಗೆ ಹೊಸಲಿ ಪೂಜೆ ಅದೆಲ್ಲ ಆಯಿತು. ಪೂಜೆ ಆಯಿತು, ದೇವ್ರಿಗೆ ದೀಪನೂ ಹಚ್ಚಿದೆ, ಎಲ್ಲ ಮುಗೀತು. ಈಗ ನಾಷ್ಟ ಮಾಡೋ ಕಾರ್ಯಕ್ರಮ. ನಾಷ್ಟಕ್ಕೆ ಇದನ್ನು ಮಾಡಿದ್ದೆ, ಪುಳಿಯೋಗರೆ ಹಾಕಿಕೊಟ್ಟಿದ್ದೆ, ತಿಂದಿಲ್ಲ. ಈಗ ಮತ್ತೆ ಬಿಸಿ ಮಾಡಬೇಕು. ಆರಿಬಿಟ್ಟೈತಿ, ತನ್ನ ಗಾಳಿ ಬೀಸಾಗತ್ತೈತಿಲ್ಲ, ಹಂಗಾಗಿ ಲಘುನ ಆರಿಬಿಡ್ತೈತಿ ಎಷ್ಟು ಬಿಸಿ ಇದ್ರೂ. ಸ್ವಲ್ಪ ಈಗ ಚಳಿಗೆ ಬಿಸಿ ಬಿಸಿ ಮಾಡ್ಕೊಂಡು ತಿಂದ್ರೆ ಇಷ್ಟ ಆಕೈತಿ. ಸೋಫಾದ ಕವರು ಮತ್ತು ಬೆಡ್ಶೀಟು ಎಲ್ಲನೂ ಒಗ್ಯಕ್ಕೆ ಹಾಕಿದ್ದೆ, ಅವನು ಕೂಡ ಮ್ಯಾಗ ಹೋಗಿ ಒಣ ಹಾಕಿ ಬಂದುಬಿಟ್ಟೆ. ಈಗ ತಿಂದು ನವ್ಯಾಗ ನಾನು ಇಬ್ಬರು ತಿಂದು ಏನಂದ್ರೆ ಇದು ಓದ್ಕೊಳೋದು. ಅಕ್ಕಿನ ಮನೆಗಿಸಿ ಮಕ್ಕೊಂತಾಳೆ ಇಲ್ಲ ಗೊತ್ತಿಲ್ಲ, ಮನೆಗಿಸಿ ಓದ್ಕೊಳೋದು. ನಮ್ಮವ್ವ ಈಗ ಹೋಗ್ಯಾಳ ಸ್ನಾನಕ್ಕೆ. ನಮ್ದು ಇಬ್ಬರದ್ದು ಆದಮೇಲೆ ಅಕ್ಕಿದು ಮಾಡಕ್ಕೆ ಹೋದ್ಲು ಸ್ನಾನಕ್ಕೆ. ತಿನ್ಸಕ್ಕೆ ಹೋದ್ಲು, ತಿನ್ಲಿಕ್ಕೆ. ಈಕಿಗೆ ಹೆಂಗಂದ್ರೆ ಲೇಟಾಗಿ ತಿನ್ನಿಸ್ಬೇಕು. ಎದ್ದು ಗುಟ್ಲೆನ ತಿನ್ನಂಗಿಲ್ಲ. ಒಂದೊಂದು ಮಕ್ಳು ಏನಂದರೆ ಎದ್ದ ತಕ್ಷಣ ಊಟ ಮಾಡೋಕೆ ಇದನ್ನು ಮಾಡ್ತಿರ್ತಾರೆ, ತಿನ್ನೋಕೆ ಕುಡಿಯೋಕೆ. ಬಟ್ ಇಬ್ಬರು ಹಂಗೆ ನಾವೇ ನಮ್ಮಿತ ಎದ್ದ ತಕ್ಷಣ ತಿನ್ನಂಗಿಲ್ಲ, ಅದು ರೂಢಿನೇ ಇಲ್ಲ ಅವರಿಗೆ. ಒಂದು ಸ್ವಲ್ಪ ಹಸುವಾದ್ಮೇಲೆ ತಿನ್ನೋ ಒಂದು ರೂಢಿ ಬಿದ್ದುಬಿಟ್ಟೈತಿ ನವ್ಯಾಗನ. ನೋಡ್ರಿ ನೋಡ್ತಾ ಯಾರ ಬಗ್ಗೆ ಹೇಳಕತ್ತಾಳಿಕೆ ಅಂತ ಹೊಳ್ಳಿ ನೋಡ್ತಾರೆ. ನವ್ಯ ಹಾಯ್ ಹಾಯ್ ಅಯ್ಯ ಸೌದ ಬಾ. ಬೆಳಿಗ್ಗೆನ ಸ್ನಾನ ಜಳಕ ಪೂಜೆ ಮಾಡಿಬಿಟ್ರೆ ಎಲ್ಲಿ ಹೋಗಿದ್ರಿ? ಇದನ್ನ ಎದಕ್ಕೆ ಕಟ್ಟೀನಿ ಅಂದ್ರೆ ನೈಟಿ ಬಾಯ ಕೈ ಹಾಕ್ತಾಳವ. ಹೊರಗೆ ವಾತಾವರಣ ತಂಪೈತೆ ನೋಡ್ರಿ. ಬಾ, ವಾತಾವರಣ ತಂಪು ಇರೋದ್ರಿಂದ ದೇವ್ರ ಸಾಂಗ್ ಹಾಕಿದ್ನೇ ಇಷ್ಟೊತ್ತನ. ಓ ಕೈ ಎಲ್ಲ ಫುಲ್ ಸೆಲ್ತಂಗೆ ಆಗ್ಬಿಡ್ತಾವ ನೋಡಿ. ಈ ಕಡೆವ ಕುಂದಿರ್ಸ್ಬಿಟ್ಟೆ. ಆದ್ರೆ ನೋಡ್ರಿ ನೈಟಿ ಹಾಕಿದ್ರೂ ತಕ್ಕೊಂಡು ಬಾಯಾಗ ಕೈ ಹಾಕ್ಕೊಂತ ಹೆಂಗಾರ ಮಾಡಿ ಒಟ್ಟು ಬಾಯಾಗ ಕೈ ಇರಲೇಬೇಕದು, ಹೌದಿಲ್ಲ? ಈಗ ತಂಪನ ವಾತಾವರಣಕ್ಕೆ ಕೈ ಸೆಲ್ತ್ ಬಿಡ್ತಾವೆ. ಹಾಯ್ ಮಾಡಪ್ಪಜ್ಜಿ, ಹಾಯ್ 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 ಗೊಂಬೆ. ಹಾಯ್ ಹಾಯ್ ಗೊಂಬೆ ಅಲ್ಲ ನೀ ಗೊಂಬೆ ಅಲ್ಲ. ಅಜ್ಜಿ ಕುಟ ತಿನ್ನಲ್ಲ ಮಮ್ಮು? ಅಜ್ಜಿ ಕುಟ ಮಮ್ಮು ತಿನ್ನಲ್ಲನ? ಅಜ್ಜಿ ತಿನ್ನಿಸ್ತಿದ್ರು ತಿನ್ನಲ್ಲ ನೀನು? ಯಾಕ ಮಮ್ಮಿನ ತಿನ್ನಿಸ್ಬೇಕನ? ಹಾಂ, ತಿನ್ನಬೇಕು ನೀನು, ಎಲ್ಲರ ಕುಟಾಗೂ ತಿನ್ನಬೇಕು. ಹೊಟ್ಟೆ ಅಷ್ಟ ತಿಂತೀಯೇನು? ಹೊಟ್ಟೆ ಹಸ್ತಿದ್ದಿಲ್ಲನ? ಹಾಂ, ಹೊಟ್ಟೆ ಹಸ್ತಿದ್ದಿಲ್ಲ ನಿಂಗೆ? ಹೌದಾ? ಅಜ್ಜಿ ಅವಸರ, ಅಜ್ಜಿಗೆ ಅವಸರ, ಹೌದಿಲ್ಲ? ನಿಧಾನ. ನಾ ಹೇಳಿದೆ ತಿನ್ನೋಳವ ಅಂದು.
ಇವ ಆಕಿ ಹೊಟ್ಟೆ ಹಸ್ತ್ರ ಲಗು ಲಗು ತಿಂತಾಳ, ಇಲ್ಲಾಂದ್ರೆ ನಿಧಾನ ಸಮಾಧಾನ ತಾಳ್ಮೆಯಿಂದ ತಿನ್ನಿಸ್ಬೇಕು. ತಾಳ್ಮೆ ಇಲ್ಲಾಂದ್ರೆ ಸಾಕಾಗಲ್ಲ ಇಂಥ ಮಕ್ಕಳನ್ನ ಅಂತ ಹೇಳಿದೆ. ಈಗ ಯವ್ವ ಈಕೇನು ತಿನ್ನವಳ ಅಂತಂದು ಇಟ್ಲು ನಮ್ಮವ್ವ. ಓಕೆ, ಹೊಟ್ಟೆ ಹಸಿತು, 11 ಆಯಿತು. ನಾಷ್ಟ ಮಾಡಿ ಮತ್ತು ನೋಡೋಣ. ಫ್ರೆಂಡ್ಸ್ ನೋಡ್ರಿ, ಪುಳಿಯೋಗರೆ ಮಾಡಿದ್ದೆ. ಅಯ್ಯಯ್ಯೋ, ಪುಳಿಯೋಗರೆ ಮಾಡಿದ್ನೆ. ಮತ್ತು ದೋಸೆ ಇಟ್ಟಿತ್ತು, ಭಾಳ ದಿನ ಆಕೈತಿ ಫ್ರಿಜ್ನಾಗ ಇಟ್ಟು ಅಂಥೇಳಿ ನೆನಪಾತು. ದೋಸೆನ ಹಾಕಿನಿ, ನಾವ್ಯಾಗ ತಿನ್ಸಾಕತ್ತೀನಿ. ಸ್ವಲ್ಪ ಸ್ವೀಟ್ ತಿನ್ನಿಸಿದೆ ಆಕಿಗೆ. ಇದು ಅಲ್ಲಿ ಊರೊಳಗೆ ನಿನ್ನ ಹೇಳಿದ್ನಲ್ಲ, ಗ್ರಾಮ ದೇವತೆ ಹಬ್ಬ ಮಾಡಿದ್ರು, ಅವ್ರು ಕೊಟ್ಟು ಕಳಿಸಿದ್ರು ಇದನ್ನು ಸ್ವೀಟು. ಸ್ವಲ್ಪ ತಿಂದ್ವಿ. ನಮ್ಮವನು ತಿನ್ನಾಕತ್ತಾಳ. ಚಲೋ ಐತಂತ, ಶೇಂಗಾದ ಉಂಡಿ ಬೇಯ್ದ ಅಂತಾಳೆ. ತಂಬಿಟ್ಟು ಅಂತಾರೆ ಇಲ್ಲಿ ಅದಕ್ಕೆ, ದೇವ್ರ ಪ್ರಸಾದಕ್ಕೆ ಮಾಡಿರ್ತಾರಂತ ಎಡಿಗೆ. ಚಲೋ ಮಾಡ್ರಿ. ರವನ ಹಾಕ್ಯಾರ. ದೋಸೆ ಪುಳಿಯೋಗರೆ ಐತಿನ್ನು. ಇದು ದೋಸೆ ತಿಂದು ಆದ್ರೆ ಪುಳಿಯೋಗರೆ ತಿಂತೀನಿ, ಇಲ್ಲಾಂದ್ರೆ ಮಧ್ಯಾಹ್ನ ತಿಂತೀನಿ. ಇವಾಗ ಹೊಟ್ಟೆ ತುಂಬ್ತಾವೆ. ನೋಡಿಕೆ ತಿನ್ನಲಿಲ್ಲ, ಈಗ ಹೊಟ್ಟೆ ಹಸ್ತತಿಕೆ. ಒಂದು ಸುತ್ತು ತಿನ್ನಲಿಲ್ಲ ಆಗಲ್ಲೇ. ಪಲ್ಯವು ಉಪ್ಪಿನಕಾಯಿ ಹಚ್ಕೊಂಡ. ಬಾಯ ಬ್ಯಾನ್ ಐತಿ ಬಿಡೆ, ಹಲ್ಲು ಬಂದು. ಕಾಪಿ ಕಾಫಿ ಕುಡಿಲಿಲ್ಲ ಅಂದ್ ಜೀವನನೇ ಇಲ್ಲ ಅಂದು. ಕುಡ್ಕೋಬೇಕಂತ ಹಲ್ಲು ಬಂದರು. ತಿನ್ನು ತಿನ್ನು. ನನ್ನ ಕೂಡ ಹೊಟ್ಟೆ ಹಸ್ತಾರೆ ಅಷ್ಟ ತಿಂತಾಳೆ ಸಿರ್ದೆ ಐಕಿ. ನಾನು ಕೂಡ ಅಷ್ಟೇ, ಹೊಟ್ಟೆ ಹಸ್ತ್ರನ ತಿನ್ನೋದಕ್ಕೆ. ಹೊಟ್ಟೆ ಹಸಿಲಾರ್ದ ತಿನ್ಸಕ್ಕೆ ಹೋದ್ ತಿನ್ನಲ್ಲಕ್ಕೆ. ಬಿಡು, ಒಂದು ತುತ್ತು ತಿನ್ನಲಿಲ್ಲ, 2 ತುತ್ತು ತಿನ್ನಲ್ಲ ಅಷ್ಟೇ. ಒರೆಸ್ತೀನಿ ಬಿಡು, ಆಮೇಲೆ ಅನ್ನೇನು ಕೈಲಿ ಬಳಿತೀವಿ. ನೋಡಿ, ಎಣ್ಣೆ ಕಾಸಿದ ಎಣ್ಣೆ ಹಾಕಿದೆ, ಉಪ್ಪಿನಕಾಯಿ ಎಷ್ಟು ಆಯ್ತು. ಏನಾಯ್ತು? ರುಚಿ ಆಯ್ತು. ಫಸ್ಟ್ ಇಂಗ್ಲೀಷ್ ಮಾತಾಡಕ್ಕೆ ಹೋದ್ಲು, ಅದು ಕರೆಕ್ಟಾಗಿ ಬರಲಿಲ್ಲ. ಟೇಸ್ಟ್ ಬಂದೆ. ಓವ ಕಾಸಿ ಎಣ್ಣೆ ಅಂದ್ರೆ ರುಚಿ ಬರ್ತೈತಿ. ಏನಾಗಿಲ್ಲ ನೋಡಿ, ಚಲೋ ಐತಿ. ಫ್ರಿಜ್ನಾಗ ಇಟ್ಟಿನಲ್ಲ, ಅದು ನಾವು ಫ್ರಿಜ್ ಒಂದೊಂದ್ಸಲ ಆಫ್ ಮಾಡ್ತೀವಿ ರಾತ್ರಿ. ಯಾಕಂದ್ರೆ ಈಗ ತಂಪು ವಾತಾವರಣ ಅಲ್ಲ, ನಡೀತೈತೆ. ಆಫ್ ಮಾಡಿದ್ರು ಬ್ಯಾಸಿಗೆ ಹಂಗೆ ನಡೆಯಂಗಿಲ್ಲ. ನೀ ತಿನ್ನು, ಅಕ್ಕಿಗೆ ಒಂದು ತುತ್ತಿಡು, ನೀವೊಂದು ಫಸ್ಟ್ ಹಾಕಿ ತಿಂದ್ಬಿಡಿ, ಆಮೇಲೆ ನಾ ತಿಂತೀನಿ. ಮತ್ತಿಲ್ಲಾಂದ್ರೆ ಅಕ್ಕಿಗೆ ಅರ್ಧಂಬರ್ಧ, ನನಗೆ ಅರ್ಧಂಬರ್ಧ ಆಕೈತಿ. ಹೊಟ್ಟೆ ತುಂಬಲ್ಲ. ಚಲೋ ಆಗೈತೆ. ಮಸ್ತ್ ಆಗೈತವ. ಇಲ್ಲೇ ಇಡ್ಲಿ ದೋಸೆ ಇಲ್ಲಿ ಬಂದಾಗ ತಿನ್ನೋದು. ಪಡ್ಡು ಅಲ್ಲಿ ಕೊಟ್ಟಿರ್ತಾರಲ್ಲ ಅಕ್ಕಪಕ್ಕದವ್ರು. ಕೊಟ್ಟಿರ್ತಾರೆ, ತಿಂದಿರ್ತೀನಿ ಅಲ್ಲಿ. ಇಲ್ಲಿ ಹಂಗೆ ಹೊರಗೆ ಹೋಗಿ ಹೋಟೆಲ್ನಾಗ ತೊಗೊಂಬಂದು ತಿನ್ನೋಕ್ಕಾಗಲ್ಲ. ಅಲ್ಲೇ ಸಿಗುತ್ತಾ, ಬಟ್ ಅದೇ ಬಜ್ಜಿ, ಚುಮ್ಮರಿ, ಉಪ್ಪಿಟ್ಟು, ಪೂರಿ ಸಿಗುತ್ತಾನ. ದೋಸೆ ಯಾರು ಮಾಡಲ್ಲ. ಇಡ್ಲಿ ಮಾಡ್ತಾರೆ. ಇಡ್ಲಿನೂ ಮಾಡ್ತಾರೆ. ಬಸ್ಸು ಅಂಗಡ್ಯಾಗ ದೋಸೆ ಮಾರಲ್ಲ. ಇಲ್ಲ, ಇಡ್ಲಿ ಬಜ್ಜಿ ಮಾಡ್ತಾನೆ ಬಸ್ಸು. ಪೂರಿ ಮಾಡ್ತಾನ. ಇಡ್ಲಿ ಒಡದ್ ಭಾಳ ಅಲ್ಲಿ. ಆವಾಗ ಪಂಪಣ್ಣರ ಹೋಟೆಲ್ನಾಗ ಉಪ್ಪಿಟ್ಟು ಭಾಳ ಇಷ್ಟ ಆಕಿತ್ತು ನನಗೆ. ಈಗ ಮಾಡ್ತಾರನ ಅವ್ರು? ತೆಗ್ದಾರ, ಮುಚ್ಚಿದ್ರನ? ಮಿರ್ಚಿ ಬರೀ ಮಿರ್ಚಿ ಮಾಡ್ತಾರನ? ಉಪ್ಪಿಟ್ಟಗನ ಚಲೋ ಪುರೆ ಮಾಡ್ತಾನ. 3 ಗಂಟೆಗೆ ಬಜ್ಜಿ, ಮಿರ್ಚಿ ಬಜ್ಜಿ. ಅಲ್ಲ, ಉಪ್ಪಿಟ್ಟಗನ ಚಲೋ ಬಜ್ಜಿನೂ ಮಾಡಲ್ಲ, ಮಿರ್ಚಿ. 3ಕ್ಕೆ ತೆಗಿತಾನ, 6 ಗಂಟೆಗೆ ಬಂದು ಮಾಡ್ತಾನೆ. ಓಕೆ ಫ್ರೆಂಡ್ಸ್, ತಿಂತೀವಿ. ತಿಂದು ಮತ್ತೆ ಕಂಟಿನ್ಯೂ ಮಾಡ್ತೀವಿ ಆಮೇಲೆ. ಫ್ರೆಂಡ್ಸ್ ನೋಡ್ರಿ, ಇವಾಗ ಮತ್ತು ರಾತ್ರಿ 9:30 ಆಗೈತಿ ಟೈಮ್. ಇವಾಗ ವಿಡಿಯೋನ ಕಂಟಿನ್ಯೂ ಮಾಡಕತ್ತೀನಿ. ಹಾಗೆ ವ್ಲಾಗನ್ನು ಮುಗಿಸಿದ್ರಾಯ್ತು ಅಂತ ಹೇಳ್ಬಿಟ್ಟು. ರಾತ್ರಿ ಅಡುಗೆ ಮಾಡೋದೇನು ಕೆಲಸ ಇರಲಿಲ್ಲ, ಯಾಕಂದ್ರೆ ಸಂಜೆ ಮುಂದೆ ಗೋಬಿ ಮಂಚೂರಿ ತೊಗೊಂಬಂದ್ರು. ತಿಂದೀವಿ, ಹೊಟ್ಟೆ ತುಂಬೈತಿ. ಅದಕ್ಕೆ ಸಾಂಬಾರು ಇತ್ತು,
ಅನ್ನ ಐತಿ. ಹಂಗಾಗಿ ಸ್ವಲ್ಪ ಬಿಸಿ ಅನ್ನ ಮಾಡೀನಿ. ಅದು ವಿಜಲ್ ಹೋಗಬೇಕು. ವಿಜಲ್ ಹೋದ್ಮೇಲೆ ನಾವ್ಯಾಗ ಊಟ ಮಾಡಿಸ್ಬೇಕು. ಏನೋ ಹೇಳಕ್ಕೆ ಬಂದೆ, ಏನಪ್ಪ ಅಂತಂದ್ರೆ ನಾನು ನಿನ್ನೆ ವಿಡಿಯೋದೊಳಗನ ಹೇಳ್ಕೊಂಡಿದ್ನ, ಹೇಳ್ಕೊಂಡಿರ್ಬೇಕು. ಅದಕ್ಕೆ ಅವರು ಫಸ್ಟ್ಗೆ ಕೇಳಿದ್ರು ಅವರು, ಇದು ಕಂಪ್ಲೀಟ್ ಆಯಿತಾ ನಿಮ್ಮದು $100 ಕಂಪ್ಲೀಟ್ ಆಯಿತಾ ಅಂತ ಕೇಳಿದ್ರು. ಇನ್ನು ಈ ತಿಂಗಳು ಆಗುತ್ತಾ ಅಂದ್ಕೊಂಡಿದ್ದೆ ನಾನು, ಬಟ್ ಆಗಲಿಲ್ಲ. ಅದು ಜುಲೈ ತಿಂಗಳಿಗೆ ಆಗುತ್ತಾ ಅಂದ್ಕೊಂಡೆ, ಆಗಲಿಲ್ಲ. ಹಂಗಾಗಿ ಹೋಗ್ಲಿ ಬಿಡು, ಮತ್ತು ಇನ್ನೊಂದು ತಿಂಗಳು ಇನ್ನೊಂದು ಸ್ವಲ್ಪ ವಿಡಿಯೋ ಹಾಕಿದ್ರೆ ಆಗುತ್ತಾ $100 ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೆ. ಅವರು ನಮ್ಮ ಅಮೇರಿಕಾ ಸಿಸ್ಟರ್ ಅವರು ಭಾಳ ಮಂದಿ ಅದಾರ ಅಮೇರಿಕಾದಾಗ. ಒಂದು 3 ಮಂದಿ ಪರಿಚಯ ಅದಾರ. ಮುಂಚೆ ಒಂದಿಬ್ಬರು ಪರಿಚಯ ಇದ್ದರು, ಈಗ ಮತ್ತೊಬ್ಬರು ಪರಿಚಯ ಆಗ್ಯಾರ. ಒಂದು 3 ಜನ ಅದಾರ ಅಮೇರಿಕಾದಲ್ಲಿ. ಆಸ್ಟ್ರೇಲಿಯಾದಲ್ಲಿ ಒಂದಿಬ್ಬರು ಪರಿಚಯದಾರ ಅದಾರ. ನಾನು ಅಂದಿದ್ದೆ ಆಸ್ಟ್ರೇಲಿಯಾ ಸಿಸ್ಟ್ರ್ ಇಲ್ಲಾಂದ್ರೆ ಅಮೇರಿಕಾ ಸಿಸ್ಟ್ರಿಗೆ ಯಾರಿಗಾರ ಕೇಳಿದ್ರು. ಆಸ್ಟ್ರೇಲಿಯಾ ಸಿಸ್ಟ್ರನ್ನು ಕೂಡ ಕೇಳಿದ್ರು, $100 ಕಂಪ್ಲೀಟ್ ಆಯ್ತಾ ಶ್ರೀ ಅಂತ ಹೇಳ್ಬಿಟ್ಟು ಸ್ಕ್ರೀನ್ ಶಾಟ್ ಹೊಡೆದು ಕಳಿಸಿದ್ದೆ. ಅಯ್ಯೋ $100 ಆಗಕ್ಕೆ ಎಷ್ಟು ಕಷ್ಟಪಡ್ಬೇಕಲ್ಲ ನೀವು ಅಂತಂದು ಅವ್ರು ಕಮೆಂಟ್ ರಿಪ್ಲೈ ಮಾಡಿದರು. ನಾನು ಅವತ್ತೇ ಹೇಳಿದ್ರೆ ಅವರು ಅವತ್ತೇ ಹಾಕ್ತಿದ್ರು. ಬಟ್ ನನಗೆ ಕೇಳೋಕ್ಕೆ ಇಷ್ಟ ಇಲ್ಲ, ಹಾಗಾಗಿ ಕೇಳೋಕ್ಕೆ ಹೋಗಲಿಲ್ಲ. ಏನು ಇನ್ನೊಂದು ತಿಂಗಳ ಒಂದಿಷ್ಟು ವಿಡಿಯೋ ಹಾಕಿದ್ರೆ ಕಂಪ್ಲೀಟ್ ಆಗತ್ತೆ ಬಿಡು, ಸುಮ್ಮನೆ ಯಾಕೆ ಕೇಳಬೇಕು. ನಾವಾಗಲಿ ಕೇಳೋದಷ್ಟು ಒಳ್ಳೆಯದಲ್ಲ. ಅವರಾಗಲಿ ಪ್ರೀತಿಯಿಂದ ಕೊಟ್ಟಾಗ ಇಸ್ಕೊಂಡಿರ್ತೀನಿ. ಮಕ್ಕಳಿಗೆ ಬಟ್ಟೆ ಗಿಟ್ಟೆ ತೊಗೊಳ್ರಿ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರಲ್ಲ, ಆವಾಗ ಬೇಡ ಅಂತಂದ್ರೂ ಕೊಡ್ತಾರೆ ಅವರು. ಹಾಗಾಗಿ ಆ ಟೈಮಲ್ಲಿ ಅವರಾಗಲಿ ಕೊಟ್ಟಾಗ ಅವ್ರ ಪ್ರೀತಿನ ತಿರಸ್ಕರಿಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಸ್ಕೊಂಡಿರ್ತೀನಿ. ಬಟ್ ನಾನಾಗಲಿ ಅಂತೂ ಕೇಳೋಕ್ಕೆ ಇಷ್ಟ ಆಗಂಗಿಲ್ಲ. ನಾನಾಗಲಿ ಇಸ್ಕೊಂಡ್ರೂ ಕೂಡ ಅದನ್ನು ವಾಪಸ್ ಕೊಟ್ಟಿದ್ದೀನಿ ಒಬ್ರಿಗೆ. ಹಾಗಾಗಿ ಇನ್ನು ಏನಪ್ಪ ಅಂತಂದರೆ, ಒಬ್ಬರು ಸಿಸ್ಟರ್, ಸುಮಾ ಸಿಸ್ಟರ್ ಅಂತ ಹೇಳ್ಬಿಟ್ಟು ಥ್ಯಾಂಕ್ಸ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಆ ಆಪ್ಷನ್ನಲ್ಲಿ ನಮಗೆ ಇಷ್ಟ ಆದವ್ರಿಗೆ, ಇಷ್ಟ ಆಗಿರುವಂಥ ಯೂಟ್ಯೂಬರ್ಸ್ಗೆ ಅವರು ಪ್ರೀತಿನ ಆ ಮೂಲಕ ವ್ಯಕ್ತಪಡಿಸೋಕ್ಕಾಗುತ್ತೆ, $ಗಳ ಮೂಲಕ. ಹಾಗಾಗಿ ಅವರು ಇವತ್ತಿನ ವಿಡಿಯೋಕ್ಕೆ $25 ಥ್ಯಾಂಕ್ಸ್ ರೂಪದಲ್ಲಿ ನನಗೆ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ಅವ್ರಿಗೆ. ಅದನ್ನು ಮೆಸೇಜ್ ನೋಡಿದ ತಕ್ಷಣ ಅವ್ರಿಗೆ ಥ್ಯಾಂಕ್ಸ್ ಹೇಳಿದೆ. ಆಮೇಲೆ ಏನಂತಂದ್ರೆ, ಜುಲೈ ಎಂಡಲ್ಲಿ ಹಾಕಿದ್ರು ಅಂತಂದ್ರೆ ನನಗೆ ಆಗಸ್ಟ್ ತಿಂಗಳಲ್ಲಿ ಬಂದುಬಿಡ್ತಿತ್ತು. ಇದು ಒಂದು ಈ ತಿಂಗಳ 25 ಒಳಗೆ ಬಂದುಬಿಡ್ತಿತ್ತು ನನಗೆ. ಜುಲೈ ಎಂಡಲ್ಲಿ ಹಾಕಿದ್ರೆ ನನಗೆ ಬಂದಿತ್ತು ಬಾಯಿಗೆ. ಜುಲೈ ಎಂಡಲ್ಲಿ ಕೇಳಿಬಿಟ್ಟು ಹಾಕಿಸ್ಕೊಂಡ್ಬಿಟ್ರೆ ಕಂಪ್ಲೀಟ್ ಆಗಿಬಿಡ್ತೈತಿ. ಓದೋದ್ರ ಮ್ಯಾಗ ಕಾನ್ಸಂಟ್ರೇಷನ್ ಮಾಡಿದ್ರಾಯ್ತು, ವಿಡಿಯೋ ಸ್ಟಾಪ್ ಮಾಡಿ ಅಂತ ಅಂದ್ಕೊಂಡಿದ್ದೆ. ಬಟ್ ಕೇಳೋಕ್ಕೆ ಮನಸ್ಸಾಗಲಿಲ್ಲ ನಂಗೆ. ಏನೋ ಗೊತ್ತಿಲ್ಲ, ಮನಸ್ಸಾಗಲಿಲ್ಲ, ಬರಲೇ ಇಲ್ಲ. 30-31 ವಿಚಾರ ಮಾಡಾಕತ್ತಿದ್ದೆ, ಕೇಳಬೇಕು. ಅವರು ಹೇಳಿದ್ರೆ ಹಾಕಿಬಿಡ್ತಾರೆ, ಹಾಕಿದ್ರೆ ಇದು ಕಂಪ್ಲೀಟ್ ಆಗಿಬಿಡ್ತೈತಿ, ಆರಾಮಾಗಿ ಓದ್ಕೊಂಡು ಕುಂದಿರ್ಬೋದು ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಬಟ್ ಮನಸ್ಸು ಒಪ್ಪಲಿಲ್ಲ. ಕಷ್ಟಪಡು ಪ್ರಯತ್ನ ಮಾಡು, ಬಂದೇ ಬರುತ್ತಾ ಅನ್ನೋದೊಂದು ಮನಸ್ಸಿಗೆ ಬಂತು. ಕೇಳಕ್ಕೆ ಹೋಗಲಿಲ್ಲ. ಬಟ್ ಅವ್ರು ಇವತ್ತು ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು $25 ಹಾಕ್ಯಾರ. ತುಂಬ ಥ್ಯಾಂಕ್ಸ್ ಸಿಸ್ಟರ್ ನಿಮಗೆ, ಸುಮಾ ಸಿಸ್ಟರ್. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನ, ಯಾಕಂದ್ರೆ ಅಷ್ಟೇ ನಮಗೆ ನೀವು ಪ್ರೀತಿ ಕೊಟ್ಟಿದ್ದೀರಿ. ತುಂಬ ಖುಷಿ ಆಕೈತಿ. ನಿಮ್ಗೆ ದೇವರು ಇನ್ನೂ ಜಾಸ್ತಿ ಕೊಡೋಷ್ಟು ಶಕ್ತಿ ಕೊಡಲಿ. ಈಗ ಆಲ್ರೆಡಿ ಕೊಟ್ಟಿದ್ದಾನ ದೇವರು. ನಿಮ್ಮ ಫ್ಯಾಮ್ಲಿ ಎಲ್ಲರದ್ದು ಆರೋಗ್ಯ ಚೆನ್ನಾಗಿರಲಿ. ಆರೋಗ್ಯ ಚೆನ್ನಾಗಿತ್ತು ಅಂದರೆ ನೀವು ಇನ್ನೂ ತುಂಬ ಜನರಿಗೆ ಹೆಲ್ಪ್ ಮಾಡೋಷ್ಟು ಶಕ್ತಿ ನಿಮ್ಗೆ ದೇವ್ರು ಕೊಡ್ತಾನೆ. ಎಲ್ಲ ನಿಮ್ಮ ಫ್ಯಾಮ್ಲಿಗೆ ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ ನಾನು. ಇನ್ನೇನು ಹೇಳೋಕ್ಕಾಗುತ್ತೆ ಹೇಳ್ರಿ, ನನ್ನ ಕೈಲಿ ಇಷ್ಟೇ ಹೇಳೋಕ್ಕಾಗೋದು. ನಾನೇ ವಿಡಿಯೋ ಹಾಕಿ ಅರ್ನ್ ಮಾಡಿ ಕಂಪ್ಲೀಟ್ ಮಾಡ್ಕೋಬೇಕು ಅಂತಂದು ನಾನು ಕೇಳೋಕ್ಕೆ ಹೋಗಲಿಲ್ಲ. ಬಟ್ ಅವರು ಇವತ್ತು ಹಾಕಿಬಿಟ್ಟಿದ್ದಾರೆ. ಪರವಾಗಿಲ್ಲ, ಹಾಕಿದ್ದು ಖುಷಿನೇ ಆಯಿತು. ಖುಷಿ ಆಯಿತು. ಏನು ಮಾತಾಡ್ಬೇಕಂತ ಗೊತ್ತೇ ಆಗಲ್ಲ. ಈ ಥರ ಇಕ್ಕಟ್ಟನ್ನ ಸಿಕ್ಕಾಕೊಂಡ್ಬಿಡ್ತೀವಿ ನಾವು, ಯಾರಾದರೂ ಈ ಥರ ಹೆಲ್ಪ್ ಮಾಡಿದ್ರೆ. ಓಕೆ, ಥ್ಯಾಂಕ್ಸ್ ಸುಮಾ ಸಿಸ್ಟರ್. ಮತ್ತು ನನಗೆಲ್ಲ ಯಾರೆಲ್ಲ ಸಪೋರ್ಟ್ ಮಾಡ್ತೀರಿ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ವೀಡಿಯೋ ಮಾಡಿ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿರಿ. ಇನ್ನು ನೋಟಿಫಿಕೇಷನ್ ಆಯಿತು ಅಂತಂದ್ರೆ, ಟೀಚರ್ದು ನೋಟಿಫಿಕೇಷನ್ ಆಯಿತು ಅಂತಂದ್ರೆ ಕಡಿಮೆ ಮಾಡ್ತೀನಿ ವಿಡಿಯೋ ಹಾಕೋಕ್ಕೆ. ಅದಾಗಿ ಎಲ್ಲ ಎಕ್ಸಾಮ್ ಮುಗಿದ್ಮೇಲೆ ಮತ್ತೆ ನೋಡೋಣ. ಕಂಟಿನ್ಯೂ ಮಾಡೋದಾದ್ರೆ ಕಂಟಿನ್ಯೂ ಮಾಡ್ತೀನಿ.
ನೋಟಿಫಿಕೇಷನ್ ಆಗೋವರೆಗೂ ಹಾಕ್ತೀನಿ. ಈಗ ಆಲ್ರೆಡಿ ನಮ್ಮ ಸಿಸ್ಟರ್ $25 ಹಾಕಿಕೊಟ್ರಲ್ಲ, ಅದರೊಳಗೆ ಯೂಟ್ಯೂಬ್ದವ್ರು ಎಷ್ಟು ಕಟ್ ಮಾಡ್ಕೊತಾರೋ ಏನೋ ಗೊತ್ತಿಲ್ಲ. ಕಟ್ ಮಾಡಿಕೊಂಡು ನಮಗೊಂದು ಸ್ವಲ್ಪ ಹಾಕ್ತಾರೆ ಅವರು. ಒಂದು ಸತಿ ಇವರೇ ಸಿಸ್ಟರ $50 ಹಾಕಿದ್ರು, ಅದ್ರಾಗ ನಮಗೆ ಬಂದಿರೋದು ಬರೀ $25 ಬಂದಿತ್ತು. ಹಿಂಗೆ ಅವರು $100 ಹಾಕಿದ್ರು ಅಂದ್ರೆ ಅರ್ಧಕ್ಕರ್ಧ ಯೂಟ್ಯೂಬ್ನವ್ರಿಗೆ ಹೋಗುತ್ತೆ, ಇನ್ನು ಅರ್ಧ ಮಾತ್ರ ನಮಗೆ ಬರ್ತೈತಿ. ಅದಕ್ಕೆ ನಾ ಕೇಳಕ್ಕೆ ಹೋಗಿರಲಿಲ್ಲ, ಸುಮ್ಮನೆ ಯಾಕೆ ಅವರು ಹಾಕಿರ್ತಾರೆ ನಮಗಂತ ಹೇಳ್ಬಿಟ್ಟು. ಬಟ್ ಅದು ಅರ್ಧಕ್ಕರ್ಧ ಯೂಟ್ಯೂಬ್ಗೆ ಹೋಗ್ಬಿಡ್ತು ಅಂದರೆ ಅವ್ರಿಗೆ ಖುಷಿ ಇರಲ್ಲ, ನಮಗೂ ಖುಷಿ ಇರಲ್ಲ ನೋಡ್ರಿ. ಹಾಗಾಗಿ ಕೇಳೋದು ಬಿಟ್ಟಿದ್ದೆ. ಬಟ್ ಅವ್ರ ಸಿಸ್ಟರ್ ನನಗೆ ಕೇಳಿಬಿಟ್ಟು ಹಾಕಿದ್ರೆ ನಾನು ಬ್ಯಾಡ ಅಂತಲೇ ಹೇಳ್ತಿದ್ದೆ. ನಂಗೆ ಕೇಳಾರ್ದನ ಹಾಕ್ಯಾರ ಅವರು, ಪರವಾಗಿಲ್ಲ. ಅವ್ರದ್ದು ಪ್ರೀತಿ, ಅವ್ರ ಸಪೋರ್ಟು ನನಗೆ ಕೊಟ್ಟಿದ್ದಾರೆ. ಹಿಂಗೆ ಅವ್ರ ಸಪೋರ್ಟ್ ಇರಲಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರಲ್ಲ ಅಷ್ಟೇ ಸಾಕು ನಂಗೆ. ನೀವು ಕೂಡ, ನಿಮಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತೀನಿ. ಯಾರೆಲ್ಲ ಇಲ್ಲಿವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಿ, ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ರೆಸಿಪಿಗಳನ್ನ ಕೇಳ್ತಾ ಇದ್ದೀರಿ, ಆಲ್ಮೋಸ್ಟ್ ಎಲ್ಲ ರೆಸಿಪಿಗಳನ್ನ ನಾನು ಹಾಕಿಬಿಟ್ಟಿದ್ದೀನಿ. ಮೊನ್ನೆ ಇಡ್ಲಿ ಸಾಂಬಾರು ರೆಸಿಪಿನ ಶೇರ್ ಮಾಡಿರಿ ಅಂತ ಕಮೆಂಟ್ ಹಾಕಿದ್ರು. ಏನು ಮಾಡೋದು, ಇವಾಗ ನಾನು ವಿಡಿಯೋ ಕ್ಲಾಸ್ ಕೇಳ್ಕೊತಾನೆ ಕೆಲಸ ಮಾಡ್ತಿರ್ತೀನಲ್ಲ, ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಹಳೆ ವಿಡಿಯೋದಲ್ಲಿ ಶೇರ್ ಮಾಡಿರ್ತೀನಿ. ನಾನೀಗ ಅದನ್ನು ಹುಡುಕಿ ಆ ಲಿಂಕ್ ನಿಮ್ಗೆ ಶೇರ್ ಮಾಡೋಕ್ಕಂದ್ರೂ ಆಗಂಗಿಲ್ಲ. ಆದಷ್ಟು ಸರ್ಚ್ ಮಾಡಿರಿ, ನನ್ನ ಚಾನಲ್ದಲ್ಲಿ ಸಿಗುತ್ತಾ ನಿಮ್ಗೆ. ಇಡ್ಲಿ ಸಾಂಬಾರು ರೆಸಿಪಿ ಎಲ್ಲನೂ ಶೇರ್ ಮಾಡೀನಿ ಆಲ್ಮೋಸ್ಟು. ಹಳೆ ವಿಡಿಯೋ ನೋಡಿರಿ, ಹಳೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಂದ್ರೆ, ನಿಮ್ಗೆ ಲಾಂಗ್ ವಿಡಿಯೋ ಬೇಕಂದ್ರೆ ಲಾಂಗ್ ವಿಡಿಯೋದಲ್ಲಿ ಸರ್ಚ್ ಮಾಡಿರಿ. ಶಾರ್ಟ್ ವಿಡಿಯೋ ಬೇಕಂದರೆ ಶಾರ್ಟ್ ವಿಡಿಯೋದಲ್ಲೂ ಕೂಡ ಶೇರ್ ಮಾಡಿ. ನಾನು ಆಲ್ಮೋಸ್ಟ್ ಎಲ್ಲ ರೆಸಿಪಿಗಳನ್ನು ನೋಡಿ ಸಪೋರ್ಟ್ ಮಾಡಿ, ನೋಡಿ ಕಲೀರಿ. ಕಲಿಬೇಕಂದವರು ಕಲಿತು ನಿಮ್ಮ ಮನೇಲಿ ಅಡುಗೆ ಮಾಡಿ ಎಲ್ಲರಿಗೂ ರುಚಿ ರುಚಿ ಅಡುಗೆ ಮಾಡಿ ಹಾಕಿರಿ. ಏನು ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು. ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಏನೇನೋ ಮಾತಾಡಿಬಿಟ್ಟಿದ್ದೀನಿ, ನಿಮಗೇನಾದರೂ ಬೋರ್ ಅನಿಸಿದ್ರೆ ಸಾರಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.